ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಬಾಗಲಕೋಟೆ ಕದನದಲ್ಲಿ ಸಿಎಂ ಸಿದ್ದರಾಮಯ್ಯ ಸಿಡಿದೆದ್ದಿದ್ದಾರೆ. ಯಡಿಯೂರಪ್ಪ ಮತ್ತು ಯತ್ನಾಳ್ ಸೈಲೆಂಟ್ ಆಗಿದ್ದಾರೆ. ರಾಜ ಹುಲಿ ಮತ್ತು ಹಿಂದೂ ಹುಲಿ, ಈ ಎರಡೂ ಹುಲಿಗಳಿಗೆ ಟಗರು ಸರಿಯಾಗಿ ಹೊಡೆತವನ್ನ ಕೊಟ್ಟಿದೆ. ಅಷ್ಟಕ್ಕೂ ಸಿದ್ದರಾಮಯ್ಯ ಮಾಡಿರುವಂತಹ ಮೋಡಿಗೆ ಬಾಗಲಕೋಟೆ ಫಿದಾ ಆಗಿದೆ. ಇದು ಸ್ಪೆಷಲ್ ರಿಪೋರ್ಟ್. ನಾನು ನಿಶ್ಚಿತ. ಬಾಗಲಕೋಟೆ ಉಪಚುನಾವಣೆಯ ಕಣ ಈಗಾಗಲೇ ಕೇವಲ ಮತಗಳ ಭೇಟೆಯಾಗಿ ಉಳಿದುಕೊಂಡಿಲ್ಲ. ಅದು ಸಿದ್ದರಾಮಯ್ಯ ಮತ್ತು ಬಿಜೆಪಿಯ ನಡುವಿನ ಪ್ರತಿಷ್ಠೆಯ ವಾಕ್ಸಮರವಾಗಿ ಮಾರ್ಪಟ್ಟಿದೆ. ಎದುರಾಳಿಗಳ ಪ್ರತಿಯೊಂದು ಟೀಕೆಯನ್ನ ಸಿದ್ದರಾಮಯ್ಯ ಅವರು ತಮ್ಮ ವಿಶಿಷ್ಟ ಶೈಲಿಯ ತಿರುಗೇಟು, ಟಿಟ್ ಫಾರ್ ಟ್ಯಾಟ್ ತರ ಆ ತಂತ್ರದ ಮೂಲಕ ಮಣ್ಣನ್ನ ಮುಕ್ಕಿಸ್ತಾ ಇದ್ದಾರೆ. ಬಿಜೆಪಿಯ ಆಕ್ರಮಣಕಾರಿ ಪ್ರಚಾರಕ್ಕೆ ಸಿದ್ದರಾಮಯ್ಯ ಅವರು ರಕ್ಷಣಾತ್ಮಕವಾಗಿ ಪ್ರತಿಕ್ರಿಯೆ ನೀಡುವ ಬದಲಾಗಿ ಆಕ್ರಮಣವನ್ನೇ ಅತ್ಯುತ್ತಮ ರಕ್ಷಣೆ ಅನ್ನುವಂತೆ ಬಳಸ್ತಾ ಇದ್ದಾರೆ. ಬಿಜೆಪಿಯ ಹರಿತವಾದ ಟೀಕೆಗಳು ಮುಖ್ಯಮಂತ್ರಿಗಳ ಈ ವಾಕ್ ಪ್ರಹಾರಗಳ ಮುಂದೆ ಮಂಕಾಗ್ತಾ ಇದೆಯಾ? ಬಾಗಲಕೋಟೆಯ ಅಖಾಡದಲ್ಲಿ ಸಿಎಂ ಹೂಡಿರುವಂತಹ ಆ 5 ಪ್ರಮುಖ ರಾಜಕೀಯ ಅಸ್ತ್ರಗಳ ವಿಶ್ಲೇಷಣೆ ಇಲ್ಲಿದೆ. ಬಾಗಲಕೋಟೆಯಲ್ಲಿ ಪ್ರಚಾರದ ವೇಳೆ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವ ವೈ ಸೋಮಣ್ಣ ಅವರಿಗೆ ನೀಡಿದಂತಹ ಏಟು ಅತ್ಯಂತ ತೀಕ್ಷ್ಣವಾಗಿತ್ತು. ಸಿದ್ದರಾಮಯ್ಯ ಅವರ ಅಧಿಕಾರಾವಧಿ ಕೇವಲ 1.5 ತಿಂಗಳು ಮಾತ್ರ ಅನ್ನುವಂತಹ ಸೋಮಣ್ಣ ಅವರ ಹೇಳಿಕೆಯನ್ನ ಸಿಎಂ ಕಟುವಾಗಿ ಲೇವಡಿ ಮಾಡಿದ್ರು. ಇದು ಕೇವಲ ವೈಯಕ್ತಿಕ ಟೀಕೆ ಆಗಿದ್ರೆ ಕೇಂದ್ರದ ಡಬಲ್ ಎಂಜಿನ್ ಸರ್ಕಾರದ ಬಣ್ಣ ಬಯಲು ಮಾಡುವಂತಹ ತಂತ್ರವಾಗಿತ್ತು. ಸೋಮಣ್ಣ ಅವರಿಗೆ ದೆಹಲಿಯಲ್ಲಿ ಕೆಲಸವೇ ಇಲ್ಲ, ಅವರಿಗೆ ಕನಿಷ್ಠ ವಿಮರ್ಶನೆ ಮಾಡೋದಕ್ಕೂ ಕೂಡ ಕಡತಗಳು ಬರ್ತಾ ಇಲ್ಲ ಅಂತ ಹೇಳೋದ್ರ ಮೂಲಕ ಕೇಂದ್ರದಲ್ಲಿ ಕನ್ನಡಿಗ ಸಚಿವರ ಸ್ಥಿತಿಯನ್ನ ಸಿಎಂ ಪ್ರಶ್ನೆ ಮಾಡಿದ್ರು. ಅದಷ್ಟೇ ಅಲ್ಲದೆ ಸೋಲುಣ್ಣುವಂತಹ ಭೀತಿಯಿಂದಲೇ ಸೋಮಣ್ಣ ಅವರಿಗೆ ಪ್ರಚಾರ ಮಾಡೋದಕ್ಕೆ ಮನಸ್ಸಿಲ್ಲ ಅಂತ ಕುಟುಕಿದ್ರು ಸಿದ್ದು. ಸೋಮಣ್ಣ ಬಿಜೆಪಿಯಲ್ಲಿ ಕೆಲಸ ಇಲ್ಲದೆ ಹೋದ್ರೂ ಸಹ ಮಂತ್ರಿ, ಅವರಿಗೆ ಯಾವ ಕಡತವೂ ಹೋಗೋದಿಲ್ಲ, ಅವರಿಗೆ ಪ್ರಚಾರ ಮಾಡೋಕ್ಕೆ ಸಮಯ ಇಲ್ಲ ಅನ್ನುವಂಥದ್ದಕ್ಕಿಂತ ಬಿಜೆಪಿ ಸೋಲುತ್ತೆ ಅನ್ನುವಂಥದ್ದು ಅವರಿಗೆ ಮನವರಿಕೆ ಆಗಿದೆ. ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರಗಳಲ್ಲಿ ಬಿಜೆಪಿ ಮೂಗು ತೂರಿಸೋದನ್ನ ಸಿದ್ದರಾಮಯ್ಯ ಕಟುವಾಗಿ ವಿರೋಧಿಸಿದ್ದಾರೆ. ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಮಾತನಾಡುವಂತಹ ನೈತಿಕತೆ ಬಿಜೆಪಿಯವ್ರಿಗಿಲ್ಲ ಅಂತ ಸಾರಿದಂತಹ ಅವರು ಅಧಿಕಾರದ ಚುಕ್ಕಾಣಿ ಯಾರ ಕೈಯಲ್ಲಿದೆ ಅನ್ನುವಂತಹದನ್ನ ಸ್ಪಷ್ಟಪಡಿಸಿದ್ರು. ಕಾಂಗ್ರೆಸ್ ಸಂಸ್ಕೃತಿಯಲ್ಲಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಮತ್ತು ಪ್ರಿಯಾಂಕಾ ಗಾಂಧಿ ಅವರು ಮಾತ್ರ ಹೈಕಮಾಂಡ್ ಆಗಿದ್ದು, ಬಿಜೆಪಿಯ ನಾಯಕರು ನಮ್ಮ ಪಕ್ಷದ ಸಮಯವನ್ನ ನಿಗದಿಪಡಿಸುವಂತಹ ಜ್ಯೋತಿಷಿಗಳಲ್ಲ ಅನ್ನುವಂತಹ ಸಂದೇಶವನ್ನ ರವಾನಿಸಿದ್ರು. ಬಿಜೆಪಿಯ ಶಿಸ್ತಿನ ಮುಖವಾಡವನ್ನ ಸಿದ್ದರಾಮಯ್ಯ ಈ ಸಂದರ್ಭದಲ್ಲಿ ಬೆತ್ತಲೆಗೊಳಿಸಿದ್ರು. ಶಿಸ್ತಿನ ಹೆಸರಿನಲ್ಲಿ ಪಕ್ಷದ ಉಚ್ಚಾಟನೆಗೊಂಡಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಮತ್ತೆ ಗೋಗರದು ಪ್ರಚಾರಕ್ಕೆ ಕರೆದಿರುವಂತಹ ಬಿಜೆಪಿಯ ನಡೆ ಅವರ ಹೀನಾಯ ಸ್ಥಿತಿಗೆ ಸಾಕ್ಷಿ ಅಂತ ವಿಶ್ಲೇಷಿಸಿದ್ರು. ಯತ್ನಾಳ್ ಅವರ ಅನಿವಾರ್ಯತೆ ಬಿಜೆಪಿಗೆ ಬಂದಿದೆ ಅಂತ ಅಂದ್ರೆ ಕರ್ನಾಟಕದಲ್ಲಿ ಬಿಜೆಪಿ ಯಾವ ಮಟ್ಟದ ರಾಜಕೀಯ ಸಂಕಷ್ಟದಲ್ಲಿದೆ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸುತ್ತೆ ಅಂತ ಸಿದ್ದರಾಮಯ್ಯ ಲೇವಡಿ ಮಾಡಿದರು. ಲೋಕಸಭಾ ಸ್ಥಾನಗಳ ಮರು ಹಂಚಿಕೆಯ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರು ದಕ್ಷಿಣ ಭಾರತದ ಧ್ವನಿಯಾಗಿ ಕಾಣಿಸಿಕೊಂಡರು. ಜನಸಂಖ್ಯೆ ಆಧಾರಿತ ಸ್ಥಾನಗಳ ಹೆಚ್ಚಳವನ್ನ ದಕ್ಷಿಣದ ರಾಜ್ಯಗಳಿಗೆ ಮಾಡುವಂತಹ ಅನ್ಯಾಯ ಅಂತ ಅವರು ಬಣ್ಣಿಸಿದ್ರು. ಜನಸಂಖ್ಯಾ ನಿಯಂತ್ರಣದಲ್ಲಿ ಉತ್ತಮ ಸಾಧನೆ ಮಾಡಿದ ರಾಜ್ಯಗಳನ್ನು ಶಿಕ್ಷಿಸಿ ವಿಫಲವಾದ ಉತ್ತರದ ರಾಜ್ಯಗಳಿಗೆ
ಹೆಚ್ಚಿನ ಪ್ರಾತಿನಿಧ್ಯ ನೀಡುವುದು ಒಕ್ಕೂಟದ ವ್ಯವಸ್ಥೆಗೆ ಮಾರಕ ಅನ್ನುವಂತಹ ಎಚ್ಚರಿಕೆ ನೀಡಿದೆ. ಸಾಧನೆಗೆ ಸಿಗಬೇಕಾದ ಗೌರವ ಜನಸಂಖ್ಯೆ ನಿಯಂತ್ರಿಸಿದಂತಹ ದಕ್ಷಿಣದ ರಾಜ್ಯಗಳಿಗೆ ರಾಜಕೀಯವಾಗಿ ಹಿನ್ನಡೆ ಆಗಬಾರದು. ಮಲತಾಯಿ ಧೋರಣೆಯ ವಿರೋಧ, ಉತ್ತರ ರಾಜ್ಯಗಳ ಓಲೈಕೆಗಾಗಿ ದಕ್ಷಿಣವನ್ನ ಕಡೆಗಣಿಸುವಂತಹ ಕೇಂದ್ರದ ನೀತಿಯನ್ನ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅಂತ ಪ್ರತಿಪಾದಿಸಿತು. ಬಜೆಟ್ನಲ್ಲಿ ಅಲ್ಪಸಂಖ್ಯಾತರಿಗೆ ನೀಡಲಾದಂತಹ ಅನುದಾನವನ್ನ ಪ್ರಶ್ನೆ ಮಾಡಿದಂತಹ ಬಿಜೆಪಿಗೆ ಸಂವಿಧಾನಬದ್ಧ ಹಕ್ಕುಗಳ ನೆನಪನ್ನ ಮಾಡಿಕೊಟ್ಟು 14% ಅಲ್ಪಸಂಖ್ಯಾತರಿಗೆ ಅನುದಾನ ನೀಡೋದು ತುಷ್ಟೀಕರಣ ಅಲ್ಲ, ಅದು ಸರ್ಕಾರದ ಕರ್ತವ್ಯ ಅಂತ ಸಮರ್ಥನೆ ಮಾಡಿಕೊಂಡು ಇನ್ನು ರಾಜ್ಯದಲ್ಲಿನ ಅನಿಲ ಸಿಲಿಂಡರ್ ಅಭಾವಕ್ಕೆ ಸಂಬಂಧಪಟ್ಟಂತೆ ಆಟೋ ಚಾಲಕರು, ಆಹಾರ ಸಚಿವರ ಮನೆಗೆ ಮುತ್ತಿಗೆ ಹಾಕುವಂತಹ ಎಚ್ಚರಿಕೆ ನೀಡಿದ್ದನ್ನ ಪ್ರಸ್ತಾಪಿಸಿದಂತಹ ಸಿಎಂ ಚಾಣಕ್ಯನ ನಡೆಯಂತೆ ಆಕ್ರೋಶವನ್ನ ಕೇಂದ್ರದತ್ತ ತಿರುಗಿಸಿದ್ರು. ಸಿಲಿಂಡರ್ ಪೂರೈಕೆಯ ಹೊಣೆ ಕೇಂದ್ರದ್ದಾಗಿರುವಾಗ ಅದರ ನೇರ ಹೊಣೆಗಾರರು ಪ್ರಧಾನಿ ಮೋದಿ ಅಂತ ಗುಡುಗಿದ್ರು. ಗ್ಯಾಸ್ ಸಿಲಿಂಡರ್ ಅಭಾವಕ್ಕೆ ರಾಜ್ಯದ ಆಹಾರ ಸಚಿವರಲ್ಲ, ನರೇಂದ್ರ ಮೋದಿಯವರ ಮನೆಗೆ ಮುತ್ತಿಗೆ ಹಾಕಬೇಕು. ಪೂರೈಕೆಯ ಜವಾಬ್ದಾರಿ ಅದು ಕೇಂದ್ರದ್ದು ಸಂಪೂರ್ಣವಾಗಿ. ಬಾಗಲಕೋಟೆಯ ಈ ಬಾರಿಯ ಉಪಚುನಾವಣಾ ಪ್ರಚಾರದಲ್ಲಿ ಸಿದ್ದರಾಮಯ್ಯ ಅವರು ಕೇವಲ ಒಬ್ಬ ಮುಖ್ಯಮಂತ್ರಿಯಾಗಿ ಕಾಣದೆ ಪಕ್ಷದ ಸಮರ್ಥ ಸೇನಾಧಿಪತಿಯಂತೆ ಮುನ್ನುಗ್ತಾ ಇದ್ದಾರೆ. ಬಿಜೆಪಿಯ ಪ್ರತಿ ಟೀಕೆಗೂ ಸಿದ್ಧ ಉತ್ತರಗಳನ್ನ ನೀಡ್ತಾ ಅವರ ಆಂತರಿಕ ಕಚ್ಚಾಟ ಹಾಗೆ ದ್ವಂದ್ವಗಳನ್ನ ಜನರೆದುರು ತೆರೆದಿಡ್ತಾ ಇದ್ದಾರೆ. ಕೇಂದ್ರದ ವೈಫಲ್ಯಗಳನ್ನ ಸ್ಥಳೀಯ ಚುನಾವಣೆಗಳಲ್ಲಿ ಸಮರ್ಥವಾಗಿ ಬಳಕೆ ಮಾಡಿಕೊಳ್ಳುವಂತಹ ಅವರ ಈ ತಂತ್ರಗಾರಿಕೆ ಮತಗಳಾಗಿ ಪರಿವರ್ತನೆ ಆಗ್ತಾವ? ಬಿಜೆಪಿಯ ಚುನಾವಣಾ ತಂತ್ರಕ್ಕೆ ಸಿದ್ದರಾಮಯ್ಯ ಅವರ ಈ ಬ್ರಹ್ಮಾಸ್ತ್ರಗಳು ಅಡ್ಡಿ ಆಗ್ತಾವ? ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.